ಒಣಕಹಿ ಬಿತ್ತಿ ಹಸಿ ಹೊಲ ಬೆಳೆಯುವುದೇ. ಈ ಗಾದೆ ಮಾತು ಎಷ್ಟು ಜನಕ್ಕೆ ಗೊತ್ತಿರಲ್ಲ. ಇದರ ಅರ್ಥ ಏನಂದ್ರೆ, ಒಣ ಬೀಜ ಬಿತ್ತಿದರೆ ಹಸಿ ಹೊಲ ಬೆಳೆಯುತ್ತದೆಯಾ ಅನ್ನೋ ಕ್ವಶನ್ ಮಾರ್ಕ್ ಇದ್ರಲ್ಲಿ ಬರುತ್ತೆ. ಈ ಗಾದೆ ಮಾತಿನ ಅರ್ಥ ಬಂದ್ಬಿಟ್ಟು ತುಂಬಾ ಜನಕ್ಕಂದ್ರೆ ಗೊತ್ತಿರಲ್ಲ. ಈ ವಿಡಿಯೋವನ್ನ ಸ್ಕಿಪ್ ಮಾಡದೆ ನೋಡಿ, ಇದು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ವಿಷಯ. ನಮಸ್ಕಾರ ಸ್ನೇಹಿತರೆ, ಇಂದು ನಾನು ನಿಮ್ಗೆ ಒಂದು ಅರ್ಥಪೂರ್ಣವಾದ ಗಾದೆ ಮಾತು ಮತ್ತು ಅದಕ್ಕೆ ಸಂಬಂಧಿಸಿದ ಒಂದು ಚಿಕ್ಕ ಕತೆ ಹೇಳ್ತೀನಿ. ಗಮನವಿಟ್ಟು ಕೇಳಿ, ನಿಮ್ಮ ಬದುಕಿಗೆ ಈ ಕತೆ ತುಂಬಾ ಅಂದ್ರೆ ತುಂಬಾ ಉಪಯುಕ್ತವಾಗುವುದು. ಈ ಗಾದೆ ಮಾತಿನ ಅರ್ಥ ಏನು? ನಾರ್ಮಲ್ ಆಗಿ ಈ ಗಾದೆ ಮಾತಿನ ಅರ್ಥ ಅನ್ನೋ ಪದಕ್ಕೆ ಇಂಗ್ಲಿಷ್ ಅಲ್ಲಿ ಅರ್ಥ ಅನ್ನೋದಕ್ಕೆ ಪ್ರವರ್ಬ್ ಅಂಡ್ ಮೀನಿಂಗ್ ಅಂತ ಹೇಳ್ಬಿಟ್ಟು ಕರೀತಾರೆ. ಒಣಕಹಿ ಬಿತ್ತಿ ಹಸಿ ಹೊಲ ಬೆಳೆಯುವುದೇ, ಇದು ಗಾದೆ ಮಾತು, ನಮ್ಗೆ ಕೊಟ್ಟಿರೋ ಗಾದೆ ಮಾತದು. ಇದ್ರ ಅರ್ಥ ಏನು? ಒಳ್ಳೆಯ ಫಲ ಪಡೆಯಲು ಉತ್ತಮ ಬಿತ್ತನೆ ಮಾಡಬೇಕು. ದುರ್ಬಲ ಅಥವಾ ಹಾಳಾದ ಬೀಜ ಬಿತ್ತಿದರೆ ಹೊಲದಲ್ಲಿ ಏನೂ ಬೆಳೆಯುವುದಿಲ್ಲ. ಅಂದ್ರೆ ಒಂದು ಹೊಲದಲ್ಲಿ ಒಂದು ಒಳ್ಳೆ ಗಿಡ ಅಥವಾ ಒಂದು ಒಳ್ಳೆ ಫಲ ತಗೋಬೇಕು ಅಂದ್ರೆ ಚೆನ್ನಾಗಿರೋ ಬೀಜ ಹಾಕ್ಬೇಕು ನೆಲದಲ್ಲಿ. ಅದನ್ನ ಬಿಟ್ಟು ಏನು ಪವರ್ ಅಥವಾ ಶಕ್ತಿ ಇರ್ದಿರಾ ಫುಲ್ಲು ಏನಂತಾರೆ ಚೆನ್ನಾಗಿಲ್ದಿರೋ ಬೀಜ ಹಾಕ್ಬಿಟ್ಟು ನಾವು ಬೆಳೆಗೋಸ್ಕರ ವೇಟ್ ಮಾಡಿದ್ರೆ ಫಲ ಬರಲ್ಲ. ಅದೇ ರೀತಿ ಜೀವನದಲ್ಲೂ ಅದೇ, ಶ್ರಮವಿಲ್ಲದೆ ಪರಿಶ್ರಮವಿಲ್ಲದೆ ನಾವು ಏನನ್ನು ಸಾಧಿಸಲಾರದು. ಅಂದ್ರೆ ಒಂದು ಜೀವನದಲ್ಲಿ ನಾವು ಕಷ್ಟಪಡದೆ ನಮ್ಗೆ ಅದು ಬೇಕು ಇದು ಬೇಕು ಅಂತ ಆಸೆ ಪಡೋದು ತಪ್ಪು. ಕಷ್ಟಪಡದೆ ಏನೂ ಸಿಗಲ್ಲ, ಸಿಕ್ಕರೂ ತುಂಬಾ ದಿನ ಇರಲ್ಲ. ಒಂದು ಹಳ್ಳಿಯಲ್ಲಿ ಶಿವ ಎನ್ನುವ ಯುವಕ ಇದ್ದ. ಅವನು ದಿನವಿಡೀ ಏನು ಕೆಲಸ ಮಾಡದೆ ಹೋಟೆಲ್ ಬಳಿ ಕುಳಿತುಕೊಂಡು ನನಗೆ ದೊಡ್ಡ ಗಾಡಿ, ಹೊಲ, ಮನೆ ಎಲ್ಲ ಬರುತ್ತದೆ ಅಂತ ಕನಸು ಕಾಣುತ್ತಿದ್ದ. ಅಂದ್ರೆ ಅವನು ಹಗಲುಗನಸು ಕಾಣ್ತಿದ್ದ, ಏನು ಕೆಲಸ ಮಾಡ್ತಿರ್ಲಿಲ್ಲ, ತುಂಬಾ ಸೋಂಬೇರಿ ಇದ್ದ. ಬಟ್ ಅದ್ರ ಆಸೆ ಮಾತ್ರ ಜಾಸ್ತಿ ಇತ್ತು. ಆದ್ರೆ ಅವನು ಶ್ರಮಿಸಲೇ ಇಲ್ಲ, ಅಂದ್ರೆ ಕೆಲಸ ಮಾಡಲೇ ಇಲ್ಲ. ಹೊಲದಲ್ಲಿ ಕೆಲಸ ಮಾಡಲು ಹೋಗದೆ, ಬೀಜ ಬಿತ್ತದೆ ಇರದೆ ಹಗಲು ರಾತ್ರಿ ಕಾಲ ಕಳೆಯುತ್ತಿದ್ದ. ಅಂದ್ರೆ ಆರಾಮಾಗಿ ಸುಮ್ಮನೆ ಒಂದೇ ಜಾಗದಲ್ಲಿ ಸುಮ್ಮನೆ ಇರ್ತಿದ್ದ. ಮತ್ತೆ ಆಸೆ ಮಾತ್ರ ನಾವು ಶ್ರೀಮಂತರಾಗ್ಬೇಕು, ಹೊಲ ಮನೆ ಬೇಕು ಅನ್ನೋ ಆಸೆ ಪಡ್ತಿದ್ದ. ಒಂದಿನ ಅವನ ತಾಯಿ ಹೇಳಿದ್ರು, ಮಗನೇ, ಕನಸು ಕಾಣೋದು ಚೆನ್ನಾಗಿದೆ, ಆದ್ರೆ ಅದನ್ನು ಸಾಕಾರಗೊಳಿಸಲು ಶ್ರಮ ಮಾಡಬೇಕು. ಒಣಕಹಿ ಬಿತ್ತಿ ಹಸಿ ಹೊಲ ಬೆಳೆಯುವುದಾ ಅನ್ನೋ ಕ್ವೆಶನ್ ಮಾರ್ಕ್ ಆ ಹುಡುಗನಿಗೆ ಕೇಳ್ತಾರೆ. ಅಂದ್ರೆ ಆ ಹುಡುಗನಿಗೆ ಅದ್ರ ಅರ್ಥ ಏನು, ಕತೆ ಏನು ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತಾರೆ. ಈ ರೀತಿ ಕಷ್ಟಪಟ್ಟಿಲ್ಲ ಅಂತ ಹೇಳಿದ್ರೆ ನಿನಗೆ ಯಾವುದೇ ರೀತಿ ರಿಸಲ್ಟ್ ಸಿಗಲ್ಲ, ಸಿಕ್ಕರೂ ತುಂಬಾ ದಿನ ಇರಲ್ಲ ಅಂತ. ಶಿವು ತಾಯಿ ಮಾತನ್ನು ಕೇಳಿ ಹೊಲಕ್ಕೆ ಹಾಳಾದ ಬೀಜ ಬಿತ್ತಿದ. ಅಂದ್ರೆ ಆ ಮಾತನ್ನು ಕೇಳಿಲ್ಲ. ಮಳೆ ಬಂತು, ಬೆಳೆ ಬರುವಂತೆ ಕಾಯಾಯ್ತು, ಮತ್ತೆ ಕುಳಿತ. ಆದ್ರೆ ತುಂಬಾ ತಿಂಗಳು ಹೋಗ್ತಾನೆ ಇರ್ತವ, ಬಟ್ ಬೆಳೆ ಬರಲ್ಲ. ಅಮ್ಮ ಎಷ್ಟು ಹೇಳಿದ್ರು ಅಮ್ಮನ ಮಾತು ಕೇಳದೆ ಬೆಳೆ ಹಾಕಿರ್ತಾರೆ, ಸೊ ಆ ಬೆಳೆ ಬರಲ್ಲ. ಆಗ ಅವನಿಗೆ ತಾಯಿ ಮಾತಿನ ಅರ್ಥ ಗೊತ್ತಾಗುತ್ತೆ. ಮತ್ತೆ ಅವನು ತಪ್ಪು ಮಾಡಿದ್ಮೇಲೆ ದುಡುಕಿ ಏನು ಪ್ರಯೋಜನ ಹೇಳಿ? ನಾನೇನು ಮಾಡ್ತಿದ್ದೀನಿ, ನನ್ನ ಜೀವನಕ್ಕೂ ಇದೇ ಸಂಭವಿಸುತ್ತಿದೆ, ಶ್ರಮವಿಲ್ಲದೆ ನಾನು ಏನು ಸಾಧಿಸಲಿ ಅನ್ನೋ ಕ್ವೆಶನ್ ಮಾರ್ಕ್ ಅವನ ತಲೆಯಲ್ಲಿ ನೋಡುತ್ತೆ. ಮತ್ತೆ ಅವನಿಗೆ ಅದರಿಂದ ಅರಿವಾಗುತ್ತೆ. ಆದ್ದರಿಂದ ಶಿವು ನಿಶ್ಚಯ ಮಾಡ್ಕೊಂತಾನೆ, ಮುಂದಿನ ಬಾರಿಗೆ ಉತ್ತಮ ಬೀಜ ಮತ್ತು ಕಾಲಕ್ಕೆ ತಕ್ಕ ಕೆಲಸ. ಅಂದ್ರೆ ಇವಾಗ ಮಳೆಗಾಲದಲ್ಲಿ ನೀವು ಬೀಜ ಹಾಕಿದ್ರ ಮಳೆ ಬರುತ್ತೆ, ನೀರೇನ್ ಸಾಕಾಗುತ್ತೆ. ಅದೇ ಬೇಸಿಗೆಗಾಲದಲ್ಲಿ ಹಾಕಿದ್ರೆ ನೀರಾವರಿ ಎಲ್ಲ ಇಡಬೇಕಾಗುತ್ತೆ. ಸೊ ನಿಷ್ಠೆ, ಪರಿಶ್ರಮ ಎಲ್ಲ ಮುಖ್ಯ ಮತ್ತು ಎಲ್ಲವನ್ನು ಮಾಡ್ತಾನೆ. ಆದ್ರಿಂದ ಕೆಲವು ತಿಂಗಳ ಬಳಿಕ ಅವನ ಹೊಲ ಹಸಿರಾಗುತ್ತೆ ಮತ್ತು ಹಳ್ಳಿಯಲ್ಲೇ ಶ್ರೇಷ್ಠ ಕೃಷಿಕ ಎಂದು ಪ್ರಸಿದ್ಧನಾದ. ಅಂತ ಹೇಳಿದ್ರೆ ತುಂಬಾ ಕೆಲಸ ಮಾಡೋ ಅವನಿಗೆ ತುಂಬಾ ಮೈಂಡ್ ಜಾಸ್ತಿ ಪವರ್ ಇರುತ್ತೆ ಅವನಿಗೆ, ಬಟ್ ಆದ್ರೆ ಅವ್ನು ಕೆಲಸ ಮಾಡಲ್ಲ. ಸೊ ಅವನು ಸೋಂಬೇರಿಯಾಗಿರ್ತಾನೆ. ಇವಾಗ ನೋಡಿ, ಒಳ್ಳೆ ಶ್ರೇಷ್ಠ ಕೆಲಸ ಮಾಡೋ ವ್ಯಕ್ತಿ ಆದ, ಮತ್ತೆ ಒಳ್ಳೆ ಲಾಭ ಪಡೆಯೋ ವ್ಯಕ್ತಿ ಆದ. ಈ ಗಾದೆಯಿಂದ ನಾವು ತಿಳಿಬೇಕಾಗಿದ್ದ ಮೋರಲ್ ಅಂತ ಹೇಳಿದ್ರೆ ಪಾಠ. ಈ ಕಥೆಯು ನಮಗೆ ಹೇಳುವುದೇನೆಂದರೆ, ಶ್ರಮವಿಲ್ಲದೆ ಯಶಸ್ಸು ಸಾಧ್ಯವಿಲ್ಲ. ಒಳ್ಳೆಯ ಬಿತ್ತನೆ ಮಾಡಿದಾಗ ಮಾತ್ರ ಹಸಿರು ಹೊಲ ಬೆಳೆಯುತ್ತದೆ. ಕನಸುಗಳು ಸಾಕಾರಗೊಳ್ಳಬೇಕೆಂದರೆ ಶ್ರಮದ ಜಲವೇ ಅವಶ್ಯಕ. ಜೀವ ಅಂದ್ರೆ ನಾವು ಕನಸು ಕಾಣಬೇಕಂತ ಹೇಳಿದ್ರೆ ಶ್ರಮ, ನಾವು ಕೆಲಸ ಮಾಡ್ಲೇಬೇಕು. ನಮಗೆ ಕನಸು ಬರ್ತಿದ್ಯಾ, ಆ ಕನಸು ನನ್ಸಾಗ್ಬೇಕಂದ್ರೆ ಶ್ರಮ ಮುಖ್ಯ. ನೀವು ಈ ಗಾದೆ ಮಾತಿನ ಅರ್ಥ ಕತೆ ಕೇಳಿ ನಿಮ್ಮ ಜೀವನದಲ್ಲಿ ಶ್ರಮವನ್ನು ಹೆಚ್ಚಿಸಿಕೊಳ್ಳಿ. ಇಂತಹ ಕನ್ನಡ ಗಾದೆ, ಕತೆ ಮತ್ತು ಜೀವನ ಪಾಠಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳಿಗಾಗಿ ಲೈಕ್ ಹಾಕಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಮತ್ತು ಈ ಗಾದೆ ಮಾತು ಹೇಗೆ ಅನಿಸಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಒಂದು ಉತ್ತಮ ಕಥೆಯಲ್ಲಿ ಭೇಟಿಯಾಗೋಣ. ನಿಮಗೆ ಈ ದಿನ ಏನು ಕನಸು ಬಿತ್ತು ಎಂದು ಕಮೆಂಟ್ ಮಾಡಿ ತಿಳಿಸಿ. ಅಥವಾ ನಿಮ್ಗೆ ಯಾವ ಗಾದೆ ಮಾತಿನ ಅರ್ಥ ಬೇಕೆಂದು ಹೇಳಿದರೆ ನಾನು ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ.